ಎಲ್ರಿಗೂ ನಮಸ್ಕಾರ. ನೀವು ನಂತರನೇ ಹೆಮ್ಮೆಯ ಕನ್ನಡತಿ ಅಥವಾ ಹೆಮ್ಮೆಯ ಕನ್ನಡಿಗನ? ನಿಮಗೂ ಕನ್ನಡ ಸಿನಿಮಾ ಅಂದರೆ ಹುಚ್ಚು ಪ್ರೀತಿನ? ಹಾಗಿದ್ರೆ ಈ ವಿಡಿಯೋನ ದಯವಿಟ್ಟು ಒಂದು 10 ನಿಮಿಷ ನೋಡಿ. ನನಗೆ ಕನ್ನಡ ಸಿನಿಮಾ ಅಂದರೆ ತುಂಬ ತುಂಬ ಇಷ್ಟ. ಒಂದು ರಾಜ್ಕುಮಾರ್ ಅವರ ಹಳೆಯ ಚಿತ್ರ ಅಂದರೆ ಒಂದು ಒಲವೇ ಜೀವನ ಸಾಕ್ಷಾತ್ಕಾರ ಆಗಿರ್ಬೋದು, ಸನಾದಿ ಅಪ್ಪಣ್ಣ, ಬಂಗಾರದ ಪಂಜರ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಕೃಷ್ಣದೇವರಾಯ, ಮಯೂರವರ್ಮ, ಈ ಥರ ಅನೇಕ ಸಿನಿಮಾಗಳನ್ನು ನೋಡಿದ್ದೀನಿ. ಹಾಗೆ ವಿಷ್ಣುವರ್ಧನ್, ಅಂಬರೀಷ್, ರವಿಚಂದ್ರನ್, ಶಿವರಾಜ್ ಕುಮಾರ್ ಅವರ ಎಲ್ಲ ಸಿನಿಮಾಗಳನ್ನು ಆಲ್ಮೋಸ್ಟ್ ಎಷ್ಟು ಸಾಧ್ಯ ಅಂದರೆ ಅನೇಕ ಸಿನಿಮಾಗಳನ್ನು ನೋಡಿದ್ದೀನಿ. ಆಮೇಲೆ ಇವಾಗಲೂ ಯಾವ್ಯಾವ ಚಿತ್ರ ಬರುತ್ತೆ, ಕಾಂತಾರ, KGF, ಈ ಥರ ಸುಮಾರು ಚಿತ್ರಗಳನ್ನು, ಅಂದರೆ ಕನ್ನಡ ಸಿನಿಮಾ ಅಂದ್ರೇ ಪ್ರೀತಿ. ಕನ್ನಡಿಗರನ್ನ ಥಿಯೇಟರಲ್ಲಿ ನೋಡೋದೇ ಒಂದು ಪ್ರೀತಿ, ಕನ್ನಡ ಭಾಷೆನ ಕೇಳೋದೇ ಒಂದು ಪ್ರೀತಿ. ಈ ಥರ ಒಂದು ಹುಚ್ಚು ಪ್ರೀತಿ ನನಗೆ ಕನ್ನಡ ಸಿನಿಮಾಗಳ ಮೇಲೆ, ಕನ್ನಡ ಭಾಷೆ ಮೇಲೆ. ಆದರೆ ನನಗೊಂದು ತುಂಬ ದೊಡ್ಡ ಘೋರ ಕಂಪ್ಲೇಂಟ್ ಇದೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಮೇಲೆ. ಅದೇನು ಅಂದರೆ, ಒಂದು ಬಯೋಪಿಕ್ ಮಾಡಲ್ಲ ಕನ್ನಡದಲ್ಲಿ. ಒಳ್ಳೆಯ ಬಯೋಪಿಕ್ ಚಿತ್ರಗಳು ಬರೋದಿಲ್ಲ ನೋಡಿ. ತೆಲುಗು, ತಮಿಳು, ಹಿಂದಿಯಲ್ಲಿ ಅದೆಷ್ಟು ಬಯೋಪಿಕ್ ಬರ್ತವೆ. ಸ್ಯಾಮ್ ಮನೆಕ್ಷಾ ಆಗಿರ್ಬೋದು, ಸರ್ದಾರ್ ಉಧಮ್ ಸಿಂಗ್ ಆಗಿರ್ಬೋದು, ಮಹಾನಟಿ ಅನ್ನೋ ಸಿನಿಮಾ ಅಷ್ಟು ಹೆಸರುವಾಸಿ ಆಗೋಯ್ತು ಟಾಲಿವುಡ್ಡಲ್ಲಿ. ಹೀಗೆ ಅನೇಕ ಅಪಾರ ಸಿನಿಮಾಗಳು, ಬಯೋಪಿಕ್ಗಳು ಬರುತ್ತೆ ಬೇರೆ ಭಾಷೆಗಳಲ್ಲಿ. ಇನ್ನು ಕೆಲವೊಂದು ವಿಶೇಷ ಎಕ್ಸಾಂಪಲ್ಸ್ ತಗೋತೀನಿ. ಶಕುಂತಲಾ ದೇವಿ, ಶಿ ಈಸ್ ಅ ಹ್ಯೂಮನ್ ಕಂಪ್ಯೂಟರ್. ಇಡೀ ಪ್ರಪಂಚಕ್ಕೆ ಗೊತ್ತು ಶಕುಂತಲಾ ದೇವಿ ಯಾರು ಅಂತ, ಇಡೀ ದೇಶಕ್ಕೆ ಗೊತ್ತು. ಅವರು ಕನ್ನಡಿಗರು ಅಂತ ಕನ್ನಡಿಗರಿಗೆ ಗೊತ್ತಿಲ್ಲ. ವಿಪರ್ಯಾಸ ಅಲ್ವಾ? ಆಮೇಲೆ ತಮಿಳಲ್ಲಿ ಒಂದು ಅತ್ಯುತ್ತಮ ಚಿತ್ರ ಸೊರರೈ ಪೊಟ್ರು ಅಂತ, ಅದು ಯಾರ ಬಯೋಪಿಕ್? ಒಬ್ಬ ಕನ್ನಡಿಗನ ಬಯೋಪಿಕ್ ಅದು. ಆ ಚಿತ್ರಕ್ಕೆ ನಟ ಸೂರ್ಯ ಅವರಿಗೆ ನ್ಯಾಷನಲ್ ಅವಾರ್ಡ್ ಬಂದಿತ್ತು. ಸೊ ನಾವು ಯಾಕೆ ನಮ್ಮ ನಾಡಲ್ಲಿ ಅದೆಷ್ಟು ಅನೇಕ ವ್ಯಕ್ತಿಗಳು ಹುಟ್ಟಿದ್ದಾರೆ, ವಿಶ್ವಕ್ಕೆ ಕೊಡುಗೆ ಕೊಟ್ಟಿದ್ದಾರೆ, ದೇಶಕ್ಕೆ ಕೊಡುಗೆ ಕೊಟ್ಟಿರುವಂತಹ ಅನೇಕ, ಅಥವಾ ನಮ್ಮ ಭಾಷೆಗೆ ಕೊಡುಗೆ ಕೊಟ್ಟಂತಹ ಅನೇಕ ವ್ಯಕ್ತಿತ್ವಗಳಿವೆ. ಅವನ್ನೆಲ್ಲ ನಾವು ಯಾಕೆ ಸಿನಿಮಾದ ಮೂಲಕ ಸ್ಮರಿಸೋದಿಲ್ಲ? ನೋಡಿ, ಸಿನಿಮಾ ಅನ್ನೋದೊಂದು ಎಷ್ಟು ಅತ್ಯುತ್ತಮ ಮಾಧ್ಯಮ ಆಗಿದೆ ಇವತ್ತು. ನಮ್ಮ ಕಲ್ಚರ್ನ ಪ್ರದರ್ಶಿಸೋಕೆ, ನಮ್ಮ ಗರಿಮೆನ ಸಾರೋದಕ್ಕೆ ಸಿನಿಮಾಗಿಂತ ಒಳ್ಳೆ ಮಾಧ್ಯಮ ಇಲ್ಲ ನೋಡಿ. ಕಾಂತಾರ ಅನ್ನೋ ಸಿನಿಮಾನಲ್ಲಿ ಆ ದೈವ ಏನು ಬರುತ್ತೆ ಅಲ್ವಾ, ಇಷ್ಟು ವರ್ಷ ನಾನು ಕರ್ನಾಟಕದಲ್ಲೇ ಇದ್ದು ಕನ್ನಡತಿಯಾಗಿದ್ದು ನನಗೆ ಆ ದೈವ ಕಾನ್ಸೆಪ್ಟ್ ಅನ್ನೋದರ ಮಹತ್ವ ಅಷ್ಟು ಗೊತ್ತಿರಲಿಲ್ಲ. ಏನೋ ಸುಮ್ಮನೆ ದೈವ ಅಂತ ಕೇಳಿದ್ದೆ, ಆದರೆ ಅದು ಏನು, ಅದಕ್ಕಷ್ಟು ಮಹತ್ವ ಇದೆಯಾ, ಅಷ್ಟು ಡಿವೈನಾ ಅದು ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಈ ಥರ ಇನ್ನೂ ಅದೆಷ್ಟೋ ವ್ಯಕ್ತಿಗಳು ಸರ್, ಸಾಲು ಮರದ ತಿಮ್ಮಕ್ಕ, ತುಳಸಿ ಗೌಡ ಆಗಿರ್ಬೋದು, ಅನೇಕ ಪದ್ಮಭೂಷಣ, ಪದ್ಮಶ್ರೀ ಪ್ರಶಸ್ತಿ ಪಡೆದವರಾಗಿರ್ಬಹುದು, ಕ್ರಿಕೆಟರ್ಸ್ ಅನಿಲ್ ಕುಂಬ್ಳೆ ಅವರಾಗಿರ್ಬೋದು, ಅಥವಾ ದಾಸರು, ಪುರಂದರ ದಾಸರು, ಕನಕದಾಸರು, ವಚನಕಾರರಾದಂತಹ ಬಸವಣ್ಣನವರು, ಅಕ್ಕ ಮಹಾದೇವಿ, ಕುಮಾರವ್ಯಾಸ ಆಗಿರಬಹುದು. ಇಂಥವರ ಬಯೋಪಿಕ್ ಯಾಕೆ ಮಾಡ್ತಿಲ್ಲ ನಾವು ಕಿತ್ತೂರು ರಾಣಿ ಚೆನ್ನಮ್ಮ, ಬಸವಣ್ಣ, ಕೃಷ್ಣದೇವರಾಯ, ಮಯೂರವರ್ಮನ್ ಸಿನಿಮಾಗಳೆಲ್ಲ ನೋಡ್ಬೇಕಂದ್ರೆ ರಾಜ್ಕುಮಾರ್, ಸರೋಜಾದೇವಿ ಕಾಲಕ್ಕೆ ಹೋಗ್ಬೇಕು. ಅಫ್ಕೋರ್ಸ್ ದೇ ಆರ್ ಇರ್ರಿಪ್ಲೇಸಿಬಲ್. ಅವ್ರ ಥರ ಯಾರು ನಟನೆ ಮಾಡಕ್ ಸಾಧ್ಯನೇ ಇಲ್ಲ. ಹಾಗಂತ ಈಗಿನ ಕಾಲದಲ್ಲಿ ಪ್ರಯತ್ನನೇ ಪಡೆದೇ ವಿಫಲ ಆಗೋದು ಎಷ್ಟು ಸರಿ? ನಮಗೇನು ನಟರ ಕೊರತೆನಾ, ನಟಿಯರ ಕೊರತೆನಾ, ಡೈರೆಕ್ಟರ್, ನಿರ್ಮಾಪಕರು ಹಾಗೂ ಪ್ರೇಕ್ಷಕರ ಕೊರತೆ ಏನಾದರೂ ಇದೆಯಾ? 5 ಕೋಟಿ ಕನ್ನಡಿಗರು ಅಥವಾ ಒಳ್ಳೆ ಸಿನಿಮಾ ಬಂದರೆ ಇಡೀ ವಿಶ್ವನೇ ಕೂತು ನೋಡೋ ಅಂಥ ಕಾಲದಲ್ಲಿ ಇದೀವಿ ನಾವು. ಕಾಂತಾರ 1 ಪ್ರಮೋಷನ್ ಇಲ್ದೇನೆ ಅಷ್ಟು ದುಡ್ಡು ಗಳಿಸ್ತು. ಕಾಂತಾರ 2 ಇಡೀ ವಿಶ್ವನೇ ಖುಷಿ ಪಟ್ಟಿತ್ತು ಆ ಸಿನಿಮಾ ನೋಡಿ. ಹಾಗಿದ್ರೆ ಒಳ್ಳೆ ಸಿನಿಮಾ ಮಾಡಿ ಎಲ್ಲರೂ ಕೂತು ನೋಡ್ತಾರೆ. ಇಂದಿನ ಕಾಲದಲ್ಲಿ ಭಾಷೆಯ ಮಿತಿಯೇ ಇಲ್ಲ ಅನ್ನೋ ಕಾಲದಲ್ಲಿ ನಮ್ಮ ವ್ಯಕ್ತಿತ್ವ, ಜನರಲ್ ಕರಿಯಪ್ಪ ಅವರು, ಅಥವಾ ನಮ್ಮ ಸಂವಿಧಾನ ರಚನೆಯಲ್ಲಿ
ಅದೆಷ್ಟು ಮಹಾನ್ ವ್ಯಕ್ತಿಗಳು ಕೊಡುಗೆ ಕೊಟ್ಟಿದ್ದಾರೆ. ಕೆಂಗಲ್ ಹನುಮಂತಯ್ಯ ಆಗಿರ್ಬೋದು, BN ರಾವ್ ಆಗಿರ್ಬೋದು. ಇವರನ್ನೆಲ್ಲ ನಾವು ಯಾಕೆ ಸ್ಮರಿಸೋದಿಲ್ಲ? ನೋಡಿ, ನನಗೊಂದು ಕಲ್ಪನೆ ಇದೆ. ವಿಜಯ ರಾಘವೇಂದ್ರ ಅವರು ಬಸವಣ್ಣನವರ ಪಾತ್ರ ಮಾಡಿದ್ರೆ ಅಥವಾ ಪುರಂದರದಾಸರ ಪಾತ್ರ ಮಾಡಿದ್ರೆ ಅದೆಷ್ಟು ಚೆನ್ನಾಗಿರುತ್ತೆ. ಸುದೀಪ್ ಅವರು ಕೆಂಗಲ್ ಹನುಮಂತಯ್ಯ ಅವರ ಪಾತ್ರ ಮಾಡಿದ್ರೆ. ಹಾಗೆ ಸಿನಿಮಾದ ಮೂಲಕನೇ ನಮ್ಮ ಸಂವಿಧಾನದ ಅರಿವು ಮೂಡಿಸುವಲ್ಲಿ ಕನ್ನಡ ಚಿತ್ರರಂಗ ತುಂಬಾ ವಿಫಲ ಆಗಿದೆ. ಅಥವಾ ಅದೆಷ್ಟು ಫ್ರೀಡಮ್ ಫೈಟರ್ಸ್ ಇರ್ಬೋದು ನೋಡಿ, ಅಬ್ಬಕ್ಕ ದೇವಿಯ ಕಥೆ ಅದೆಷ್ಟು ಫ್ಯಾಸಿನೇಟಿಂಗ್ ಆಗಿದೆ. ಹಾಗೂ ನಾವು ಸಂಶೋಧನೆನೇ ಮಾಡ್ತಿಲ್ಲ. ಇವಾಗ ಒಂದು ಸಿನಿಮಾ ಏನೋ ಬರ್ತಾ ಇದೆ ಅಂದ್ರೆ, ಒಂದು ವ್ಯಕ್ತಿಯ ಬಯೋಪಿಕ್ ಬರ್ತಾ ಇದೆ ಅಂದ್ರೆ ಅದ್ರ ಮೇಲೆ ಒಂದು 100 ರಿಸರ್ಚ್ ಆಗುತ್ತೆ. ಆ 100 ರಿಸರ್ಚ್ ಆದ್ರೆ ಇನ್ನೊಂದು 1000 ಹೊಸ ಮಾಹಿತಿ ಸಿಗ್ಬೋದು ನಮಗೆ, ಅಲ್ವಾ? ನಾವ್ಯಾಕೆ ಪ್ರಯತ್ನನೇ ಪಡ್ತಾ ಇಲ್ಲ ಅನ್ನೋದು ನನ್ನ ತುಂಬಾ ದೊಡ್ಡ ಕಂಪ್ಲೇಂಟ್ ಕನ್ನಡ ಸಿನಿಮಾ ಇಂಡಸ್ಟ್ರಿ ಮೇಲೆ. ಇನ್ನು ಕೆಲವೊಂದು ಹೆಸರು ತಗೋಬೇಕಂದ್ರೆ, ಇಸ್ರೋ ನಮ್ಮ ಸಿಲಿಕಾನ್ ಸಿಟಿಯಲ್ಲೇ ಇದೆ. ದೇಶದಲ್ಲಿ ಇರುವ ಒಂದೇ ಒಂದು ಇಸ್ರೋ, ಅದು ಬೆಂಗಳೂರಲ್ಲಿದೆ. ಅದರಲ್ಲಿ ಎಷ್ಟು ಸೈಂಟಿಸ್ಟ್ಗಳು ಇರಬೇಡ, ಕನ್ನಡದ ಸೈಂಟಿಸ್ಟ್ಗಳು ಇರಬೇಡ. ಅವ್ರದ್ದೆಲ್ಲ ಕಥೆನ ನಾವು ಯಾಕೆ ಸಾರ್ತಾ ಇಲ್ಲ? ನಾವೇ ಯಾಕೆ ತಿಳ್ಕೊತಾ ಇಲ್ಲ? ಸೊ ನನ್ನದೊಂದು ವಿನಂತಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ, ಆದಷ್ಟು ಬಯೋಪಿಕ್ಗಳನ್ನ ತಗೊಂಬನ್ನಿ. ಅದು ಸುಮ್ಮನೆ ಬೇಕಾಬಿಟ್ಟಿ ಮಾಡುವುದು ಅಲ್ಲ, ಸುಮ್ಮನೆ ಯೂಟ್ಯೂಬಲ್ಲಿ ಹಾಕೋಕೆ ಅಂತಲ್ಲ. ಥಿಯೇಟರಲ್ಲಿ ಸೂಪರ್ ಸ್ಟಾರ್ಗಳು ಆದಷ್ಟು ಪ್ರಮೋಟ್ ಮಾಡಿ ನಮ್ಮ ಕನ್ನಡಿಗರ ವ್ಯಕ್ತಿಗಳ ಬಯೋಪಿಕ್ ಅನ್ನ ದಯವಿಟ್ಟು ಇದೊಂದು ಮನವಿ, ಇದೊಂದು ಆಸೆ. ಏನೋ ನನಗೆ ಶಕುಂತಲಾ ದೇವಿ ಅವ್ರನ್ನ ಯಾರೋ ಕನ್ನಡದವರೇ ಕನ್ನಡ ಭಾಷೆಯಲ್ಲೇ ಬಯೋಪಿಕ್ ಆಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಏನೋ ಒಂದು ಪುಟ್ಟ ಆಸೆ, ನಮ್ಮವರನ್ನ ನಮ್ಮ ಭಾಷೆಯಲ್ಲೇ ನೋಡೋದು. ದಯವಿಟ್ಟು ಒಂದು ಮನವಿ, ಆದಷ್ಟು ಬಯೋಪಿಕ್ಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಧನ್ಯವಾದಗಳು.